ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಹಿಂದಿನ ಸೆಷನ್ಸಲ್ಲಿ ಯೂನಿಟ್ 1 ಬರೋ ಫಸ್ಟ್ ಲೆಸನ್ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ನು ನೆಕ್ಸ್ಟ್ ಮುಂದಿನ ಸೆಷನ್ನಲ್ಲಿ ಅಂದರೆ 7, 8, 9, 10 ಈ 3 ಸೆಷನ್ನಲ್ಲಿ ಚಾಪ್ಟರ್ 2 ಯೂನಿಟ್ 1 ಚಾಪ್ಟರ್ 2 ಅದರಲ್ಲಿ ಬರೋ ಕೆಲವೊಂದು ವಿಚಾರಗಳನ್ನು ತಿಳ್ಕೋಣ. ಆ ಚಾಪ್ಟರ್ ನೇಮ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂದರೆ ಇಂಟ್ರೊಡಕ್ಷನ್ ಟು ಎಕ್ಸ್ರೇ ಆ್ಯಂಡ್ ಕ್ರಿಸ್ಟಲೋಗ್ರಫಿ. ಇದರಲ್ಲಿ ನೀವು ಕ್ರಿಸ್ಟಲ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ತೀರಾ. ಕ್ರಿಸ್ಟಲ್ ಸ್ಟ್ರಕ್ಚರ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನೀವು ಈ ಲೆಸನಲ್ಲಿ ತಿಳ್ಕೊಳ್ತೀರಾ. ಸೊ ಈ ಸೆಷನ್ನಲ್ಲಿ ಕ್ರಿಸ್ಟಲ್ ಸ್ಟ್ರಕ್ಚರ್, ಯೂನಿಟ್ ಸೆಲ್ ಆ್ಯಂಡ್ ಬ್ರವೈಸ್ ಲ್ಯಾಟಿಸ್ ಇಷ್ಟರ ಬಗ್ಗೆನೂ ತಿಳ್ಕೊಳ್ಳೋಣ. ಕ್ರಿಸ್ಟಲ್ ಸ್ಟ್ರಕ್ಚರ್ ಆ್ಯಕ್ಚುಲಿ ಕ್ರಿಸ್ಟಲ್ ಸ್ಟ್ರಕ್ಚರನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಕೆಲವೊಂದು ವಿಚಾರನ ಅಂದರೆ ಜನರಲ್ ಆಗಿ ಕ್ರಿಸ್ಟಲ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಫಸ್ಟು ಯೂಶಲಿ ಸಾಲಿಡ್ಸನ್ನು ನಾವು ಹೀಗೆ ಅವುಗಳ ಸ್ಟ್ರಕ್ಚರ್ ಅಂದರೆ ಅರೇಂಜ್ಮೆಂಟ್ ಆಫ್ ಆಟಮ್ಸನ್ನು ಬೇಸ್ ಆಗಿ ಇಟ್ಕೊಂಡು 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು ಕ್ರಿಸ್ಟಲೈನ್ ಸಾಲಿಡ್ಸ್, ಮತ್ತೊಂದು ಅಮಾರ್ಫಸ್ ಸಾಲಿಡ್ಸ್. ಯೂಶಲಿ ಕ್ರಿಸ್ಟಲೈನ್ ಸಾಲಿಡ್ಸಲ್ಲಿ crystalline solids are characterized by the structure of the crystalline solids are characterized by the regular and periodic arrangement of atoms. Usually crystalline solids ಅಲ್ಲಿ arrangement of atoms ಅಂದರೆ constituent particles, atoms ಇರ್ಬೋದು, ions ಇರ್ಬೋದು, ಇಲ್ಲ ಮಾಲಿಕ್ಯೂಲ್ಸ್ ಇರ್ಬೋದು, ಯಾವುದಾದ್ರು ಆಗಿರಲಿ, ಅವುಗಳದ್ದು ಅರೇಂಜ್ಮೆಂಟ್ ಹೇಗಿರುತ್ತೆ ಅಂದರೆ ರೆಗ್ಯುಲರ್ ಆ್ಯಂಡ್ ಪೀರಿಯಾಡಿಕ್ ಆಗಿರುತ್ತೆ. ಅದರಿಂದ ಇವುಗಳನ್ನು ನಾವು ಕ್ರಿಸ್ಟಲೈನ್ ಸಾಲಿಡ್ಸ್ ಅಂದರೆ ರೆಗ್ಯುಲರ್ ಅರೇಂಜ್ಮೆಂಟ್ ಇದೆ ಮತ್ತು ರೆಗ್ಯುಲರ್ ಆ್ಯಂಡ್ ಪೀರಿಯಾಡಿಕ್ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇರುತ್ತೆ ಕ್ರಿಸ್ಟಲೈನ್ ಸಾಲಿಡ್ಸಲ್ಲಿ. ಅದರಿಂದ ಅವುಗಳದ್ದು ಕೆಲವೊಂದು ಪ್ರಾಪರ್ಟೀಸನ್ನು ನಾವು ಈ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಆಟಮ್ಸಿಂದನೇ ಅವುಗಳಿಗೆ ಫೀಚರ್ಸ್ ಇದೆ ಅಥವಾ ಪ್ರಾಪರ್ಟೀಸ್ ಇದೆ. ಅದಷ್ಟೇ ಅಲ್ಲ, ನಾವೇನಾದರೂ ಸಪರೇಷನ್ ಡಿಸ್ಟೆನ್ಸನ್ನು ನಾವು ನೋಡೋದಾದರೆ, ಸಪರೇಷನ್ ಡಿಸ್ಟೆನ್ಸ್ ಬಿಟ್ವೀನ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇನ್ ಕೇಸ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸ್ ಯೂಶಲಿ ಈಸ್ ಆಫ್ ದ ಆರ್ಡರ್ ಆಫ್ ಸೈಜ್ ಆಫ್ ದ ಪಾರ್ಟಿಕಲ್ಸ್ ಅಷ್ಟೇ ಇರುತ್ತೆ. ಅಂದರೆ ಸೈಜ್ ಆಫ್ ದ ಪಾರ್ಟಿಕಲ್ ಎಷ್ಟಿರುತ್ತೋ ಅಷ್ಟೇ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಆರ್ ಆಟಮ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅದರಿಂದನೇ ಅವುಗಳು ಎಕ್ಸ್ಟ್ರಾ ಫೀಚರ್ಸನ್ನು ಹೊಂದಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅವುಗಳಿಗೆ ಆರ್ಡರ್ ಅಂದರೆ ಲಾಂಗ್ ರೇಂಜ್ ಆರ್ಡರ್ ಅಂದರೆ ರಿಪೀಟೆಡ್ ಆಗಿ ರೆಗ್ಯುಲರ್ ಅರೇಂಜ್ಮೆಂಟ್ ಏನಕ್ಕೋಸ್ಕರ ಬರುತ್ತೆ ಅಂದರೆ ಅವುಗಳ ಸಪ್ರೇಷನ್ ಡಿಸ್ಟೆನ್ಸ್ ತುಂಬ ಕಡಿಮೆ. ಸೊ ಅದಷ್ಟೇ ಅಲ್ಲ, ಕೆಲವೊಂದು ಪ್ರಾಪರ್ಟೀಸ್ ಫಾರ್ ಎಕ್ಸಾಂಪಲ್ ಥರ್ಮಲ್ ಕಂಡಕ್ಟಿವಿಟಿ, ಕಂಪ್ರೆಸಿಬಿಲಿಟಿ ಆ್ಯಂಡ್ ಟೆನ್ಸೈಲ್ ಸ್ಟ್ರೆಂತ್ ಇವುಗಳನ್ನು ನಾವು ವೇರಿ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ದ ಮೆಷರ್ಮೆಂಟ್ ಆಫ್ ಡೈರೆಕ್ಷನ್. ಸೊ ಬಿಕಾಸ್ ಆಫ್ ದ ಅರೇಂಜ್ಮೆಂಟ್ ಆಫ್ particles in a crystal. So ಹಾಗಾಗಿ due to the arrangement of these constituent particles will leads to their properties and the features. ಸೊ ಅದಷ್ಟೇ ಅಲ್ಲ, ಕ್ರಿಸ್ಟಲೈನ್ ಸಾಲಿಡ್ಸ್ಗೆ ನಾವು ಇನ್ನೊಂದು ಪಾಯಿಂಟನ್ನು ಕೂಡ ನಾವು ಹೇಳ್ಬೋದು. ಯೂಶಲಿ ಕ್ರಿಸ್ಟಲೈನ್ ಸಾಲಿಡ್ಸ್ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಅವುಗಳ ಮೆಲ್ಟಿಂಗ್ ಪಾಯಿಂಟ್ ಶಾರ್ಪಲ್ಲಿ ಇರುತ್ತೆ ಮತ್ತು ದೇ ಗೆಟ್ ಕನ್ವರ್ಟೆಡ್ ಇಂಟು ಲಿಕ್ವಿಡ್ ಸ್ಟೇಟ್ ವೆರಿ ಸೂನ್. ಹಾಗಾಗಿ ಕ್ರಿಸ್ಟಲ್ಸ್ ಅವುಗಳದ್ದು ಯೂಶಲಿ ಕ್ರಿಸ್ಟಲ್ಸಲ್ಲಿ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಪೀರಿಯಾಡಿಕ್ ಆ್ಯಂಡ್ ರೆಗ್ಯುಲರ್ ಆಗಿರುತ್ತೆ. ಇದರಿಂದ ಅವುಗಳದ್ದು ಫೀಚರ್ಸ್ ಅಥವಾ ಪ್ರಾಪರ್ಟೀಸ್ ನಾವು ಹೇಳ್ಬೋದು. ಯಾವ ರೀತಿ ಅರೇಂಜ್ ಆಗಿರುತ್ತೆ ಅನ್ನೋದನ್ನು ನೋಡಿಕೊಂಡು ಅವುಗಳ ಪ್ರಾಪರ್ಟೀಸನ್ನು ಹೇಳ್ತಾರೆ. ಹಾಗೆಯೇ ನಾವು ಅಮಾರ್ಫಸ್ ಸಾಲಿಡ್ಸ್ಗೆ ಬಂದರೆ, ಯೂಶಲಿ ಇನ್ ಕೇಸ್ ಆಫ್ ಅಮಾರ್ಫಸ್ ಸಾಲಿಡ್ಸ್ ದೇರ್ ಈಸ್ ನೋ ರೆಗ್ಯುಲರ್ ಆ್ಯಂಡ್ ಪೀರಿಯಾಡಿಕ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್. ಈವನ್ ದೋ ದ ಸಪರೇಷನ್ ಡಿಸ್ಟೆನ್ಸ್ ಈಸ್ ಆಫ್ ದ ಆರ್ಡರ್ ಆಫ್ ಸೈಜ್ ಆಫ್ ದ ಪಾರ್ಟಿಕಲ್, ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇದ್ರೂ ಅವುಗಳಿಗೆ ಆರ್ಡರ್ ಅರೇಂಜ್ಮೆಂಟ್ ಇರಲ್ಲ. ಸೊ ಹಾಗಾಗಿ ಇನ್ ಕೇಸ್ ಆಫ್ ಅಮಾರ್ಫಸ್ ಸಾಲಿಡ್ಸ್ ವಿತೌಟ್ ಎನಿ ರೆಗ್ಯುಲರ್ ಫಾರ್ಮ್ ಆರ್ ಡೆಫಿನೆಟ್ ಶೇಪ್, ಅವಳಿಗೆ ಒಂದು ರೆಗ್ಯುಲರ್ ಅರೇಂಜ್ಮೆಂಟ್ ಅಥವಾ ಒಂದು ರೆಗ್ಯುಲರ್ ಫಾರ್ಮಲ್ಲಿ
ಪಾರ್ಟಿಕಲ್ಸ್ ಅರೇಂಜ್ ಆಗಿರೋದಿಲ್ಲ, ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಹಾಗಾಗಿ ಅವುಗಳ ಪ್ರಾಪರ್ಟಿ ಕಂಪ್ಲೀಟಾಗಿ ಬೇರೆ ಆಗಿರುತ್ತೆ ಕಂಪೇರ್ಡ್ ಟು ಕ್ರಿಸ್ಟಲೈನ್ ಸಾಲಿಡ್ಸ್. ನಾವೇನಾದರೂ ಇನ್ ಕೇಸ್ ಆಫ್ ಅಮಾರ್ಫಸ್ ಸಾಲಿಡ್ಸಲ್ಲಿ ನಾವು ಮೆಷರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಥರ್ಮಲ್ ಕಂಡಕ್ಟಿವಿಟಿ, ಕಂಪ್ರೆಸಿಬಿಲಿಟಿ ಆ್ಯಂಡ್ ಟೆನ್ಸೈಲ್ ಸ್ಟ್ರೆಂತನ್ನು ಅವು ಇನ್ ಎನಿ ಡೈರೆಕ್ಷನ್ ಸೇಮ್ ವ್ಯಾಲ್ಯೂನ ಅವು ಎಕ್ಸಿಬಿಟ್ ಮಾಡ್ತವೆ ಅಥವಾ ಸೇಮ್ ವ್ಯಾಲ್ಯೂನ ನಾವು ಮೆಷರ್ ಮಾಡ್ಬೋದು. ನೆಕ್ಸ್ಟ್ ನಾವೇನಾದರೂ ಅದರದ್ದು ಮೆಲ್ಟಿಂಗ್ ಪಾಯಿಂಟನ್ನು ಹೇಳ್ಬೋದು ಅಂದರೆ, ಯೂಶಲಿ ಅಮಾರ್ಫಸ್ ಸಾಲಿಡ್ಸ್ ದೇ ಹ್ಯಾವ್ ಶಾರ್ಟ್ ರೇಂಜ್ ಆರ್ಡರ್, ಅಂದರೆ ಆರ್ಡರ್ ಆಫ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಅದು ಶಾರ್ಟ್ ರೇಂಜಲ್ಲಿ ಇರುತ್ತೆ. ನಾವು ಲಾಂಗ್ ರೇಂಜ್ ಆರ್ಡರನ್ನು ಕ್ರಿಸ್ಟಲೈನ್ ಸಾಲಿಡ್ಸಲ್ಲಿ ನೋಡ್ಬೋದು, ಬಟ್ ಇನ್ ಕೇಸ್ ಆಫ್ ಅಮಾರ್ಫಸ್ ಸಾಲಿಡ್ಸ್ ಅವುಗಳದ್ದು ಆರ್ಡರ್ ಅರೇಂಜ್ಮೆಂಟು ಶಾರ್ಟ್ ರೇಂಜ್ ಆಗಿರುತ್ತೆ. ಅದಷ್ಟೇ ಅಲ್ಲ, ದೇ ಕ್ಯಾನ್ ಬಿ ರಿಗಾರ್ಡೆಡ್ ಆ್ಯಸ್ ಹೈಲಿ ವಿಸ್ಕಸ್, ಅಂದರೆ ಇನ್ ಸ್ಟೇಟ್ ಆಫ್ ಲಿಕ್ವಿಡ್ಸ್ ಅವುಗಳದ್ದು ವಿಸ್ಕಾಸಿಟಿ ಜಾಸ್ತಿ ಇರುತ್ತೆ. ದ ವಿಸ್ಕಸ್ ಫೋರ್ಸ್, ದಟ್ ಈಸ್ ದ ರಿಲೇಟಿವ್ ಅಪೋಸಿಂಗ್ ಫೋರ್ಸ್ ಬಿಟ್ವೀನ್ ದ ಲೇಯರ್ಸ್ ಆಫ್ ದ ಲಿಕ್ವಿಡ್ ಸ್ಟೇಟ್ ಅದು ತುಂಬ ಹೈ ವ್ಯಾಲ್ಯೂ ಇರುತ್ತೆ. ಅದಷ್ಟೇ ಅಲ್ಲ, ದೇ ಆರ್ ಸೂಪರ್ ಕೂಲ್ಡ್ ಲಿಕ್ವಿಡ್ಸ್ ಆ್ಯಂಡ್ ವಿತೌಟ್ ಎನಿ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ಸ್ ಅಂತ ಹೇಳ್ತಾರೆ ಯಾವುದನ್ನು, ಅಮಾರ್ಫಸ್ ಸಾಲಿಡ್ಸನ್ನು. ಹೀಗೆ ಸಾಲಿಡ್ಸನ್ನು ಯೂಶಲಿ ಕ್ರಿಸ್ಟಲೈನ್ ಸಾಲಿಡ್ಸ್ ಮತ್ತು ಅಮಾರ್ಫಸ್ ಸಾಲಿಡ್ಸ್ ಅಂತ ಡಿವೈಡ್ ಮಾಡಿದರೆ ಬೇಸ್ಡ್ ಆನ್ ದರ್ ಸ್ಟ್ರಕ್ಚರ್, ಅರೇಂಜ್ಮೆಂಟ್ ಆಫ್ ಆಟಮ್ಸ್. ಇದರಲ್ಲಿ ನಾವು ಕ್ರಿಸ್ಟಲ್ ಸ್ಟ್ರಕ್ಚರನ್ನು ಹೇಗಿರುತ್ತೆ ಅನ್ನೋದನ್ನ ನೀವು ಕೆಲವೊಂದು ಟರ್ಮ್ಸನ್ನು ತಿಳ್ಕೊಂಡು ಆ ಕ್ರಿಸ್ಟಲ್ ಸ್ಟ್ರಕ್ಚರನ್ನು ತಿಳ್ಕೊಳ್ಬೋದು. ಕ್ರಿಸ್ಟಲ್ ಸ್ಟ್ರಕ್ಚರನ್ನು ನಾವು ತಿಳ್ಕೊಳ್ಬೇಕಂದ್ರೆ ಕೆಲವೊಂದು ಟರ್ಮ್ಸು ನಮಗೆ ಗೊತ್ತಿರಬೇಕು. ಹಾಗಾದರೆ ಅದಕ್ಕಿಂತ ಮುಂಚೆ ಕ್ರಿಸ್ಟಲ್ ಸ್ಟ್ರಕ್ಚರನ್ನು ಕ್ರಿಸ್ಟಲೋಗ್ರಫಿ ಅನ್ನೋ ಬ್ರಾಂಚ್ ಆಫ್ ಸೈನ್ಸಲ್ಲಿ ಸ್ಟಡಿ ಮಾಡ್ತಾರೆ. ಹಾಗಾದರೆ ಕ್ರಿಸ್ಟಲೋಗ್ರಫಿನ ನಾವು ಡಿಫೈನ್ ಮಾಡ್ಬೋದು, ಇಸ್ ಎ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಜಿಯೋಮೆಟ್ರಿಕ್ ಫಾರ್ಮ್ ಆ್ಯಂಡ್ ಅದರ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸ್ ಬೈ ಯೂಸಿಂಗ್ ಎಕ್ಸ್ರೇಸ್, ಎಲೆಕ್ಟ್ರಾನ್ ಬೀಮ್ಸ್ ಆ್ಯಂಡ್ ನ್ಯೂಟ್ರಾನ್ ಬೀಮ್ಸ್. ನಾವು ಕ್ರಿಸ್ಟಲ್ ಸ್ಟ್ರಕ್ಚರನ್ನು ಕ್ರಿಸ್ಟಲೋಗ್ರಫಿ ಅನ್ನೋ ಒಂದು ಬ್ರಾಂಚ್ ಆಫ್ ಸೈನ್ಸಲ್ಲಿ ಸ್ಟಡಿ ಮಾಡ್ತಾರೆ. ಅದು ಜಿಯೋಮೆಟ್ರಿಕ್ ಸ್ಟ್ರಕ್ಚರ್, ಅದಷ್ಟೇ ಅಲ್ಲ ಅವುಗಳ ಫಿಸಿಕಲ್ ಪ್ರಾಪರ್ಟೀಸ್. ಆ್ಯಕ್ಚುಲಿ ಬೈ ಯೂಸಿಂಗ್ ಎಕ್ಸ್ರೇ ಡಿಫ್ರಾಕ್ಷನ್, ಎಲೆಕ್ಟ್ರಾನ್ ಬೀಮ್ ಆ್ಯಂಡ್ ನ್ಯೂಟ್ರಾನ್ ಬೀಮ್ಸ್ ಇವುಗಳನ್ನು ಯೂಸ್ ಮಾಡೋದ್ರ ಮೂಲಕ ಕ್ರಿಸ್ಟಲ್ ಸ್ಟ್ರಕ್ಚರನ್ನು ಹೇಗೆ ಆಟಮ್ಸು ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸು ಅರೇಂಜ್ ಆಗಿದೆ ಪರ್ಟಿಕ್ಯುಲರ್ ಕ್ರಿಸ್ಟಲಲ್ಲಿ ಅನ್ನೋದನ್ನು ಸ್ಟಡಿ ಮಾಡ್ತಾರೆ. ಅದು ಕ್ರಿಸ್ಟಲೋಗ್ರಫಿ ಅಂತ ಆ ಬ್ರ್ಯಾಂಚನ್ನು ಕರೀತಾರೆ. ಆ್ಯಕ್ಚುಲಿ ಕ್ರಿಸ್ಟಲ್ ಸ್ಟ್ರಕ್ಚರ್ ಜಸ್ಟ್ ಅರೇಂಜ್ಮೆಂಟ್ ಆಫ್ ಕ್ರಿಸ್ಟಲ್ಸ್ ಇನ್ ಎ ಕ್ರಿಸ್ಟಲ್, ಅದೇ ಕ್ರಿಸ್ಟಲ್ ಸ್ಟ್ರಕ್ಚರ್ ಆಗಿರುತ್ತೆ. ಕ್ರಿಸ್ಟಲ್ ಸ್ಟ್ರಕ್ಚರನ್ನು ನಾವು ಲ್ಯಾಟಿಸ್ ಮತ್ತು ಬೇಸಿಸನ್ನು ತಗೊಂಡು ಹೇಳ್ತಾರೆ. ಹಾಗಾದರೆ ಲ್ಯಾಟಿಸ್ ಅಂದರೆ ಮತ್ತೆ ಬೇಸಿಸ್, ಲ್ಯಾಟಿಸ್ ಪ್ಲಸ್ ಬೇಸ್ ಗಿವ್ಸ್ ರೈಸ್ ಟು ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ. ಅವೆರಡು ಏನು ಅಂತ ನೋಡೋಣ. ಅವೆರಡು ಗೊತ್ತಾದರೆ ನಿಮಗೆ ಒಂದು ಬ್ರೀಫ್ ಆಗಿ ಅಂದರೆ ಒಂದು ಸ್ವಲ್ಪ ಕ್ರಿಸ್ಟಲ್ ಸ್ಟ್ರಕ್ಚರ್ ಬಗ್ಗೆ ಐಡಿಯಾ ಬರುತ್ತೆ. ನಾವು ಹೇಗೆ ಕ್ರಿಸ್ಟಲ್ ಸ್ಟ್ರಕ್ಚರನ್ನು ನೋಡ್ಬೋದು ಅಂದರೆ ಮೊದಲಿಗೆ ಲ್ಯಾಟಿಸ್ ಬಗ್ಗೆ ತಿಳ್ಕೊಳ್ಬೇಕು. ಹಾಗಾದರೆ ಲ್ಯಾಟಿಸ್ ಅಂದರೆ ಏನು? ಜಸ್ಟ್ ಅದೊಂದು ಇಮ್ಯಾಜಿನರಿ ಪಾರ್ಟ್ ಅಷ್ಟೇ, ಅಂದರೆ ಅದನ್ನು ಮ್ಯಾಥಮೆಟಿಕಲ್ ಪಾರ್ಟ್ ಅಂತಲೂ ಕೂಡ ನಾವು ಹೇಳ್ಬೋದು. ಸೊ ಹಾಗಾದರೆ ಲ್ಯಾಟಿಸ್ ಅಂದರೆ ಏನು ಅಂತ ಡಿಫೈನ್ ಮಾಡ್ತಾರೆ ನೋಡಿ. ಲ್ಯಾಟಿಸ್ ಈಸ್ ನಥಿಂಗ್ ಬಟ್ an arrangement of atoms in a regular periodic manner in a 3-dimensional space. ತುಂಬ ಸಿಂಪಲ್ ಆಗಿ ಹೇಳೋದು, ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಎ ರೆಗ್ಯುಲರ್ ಮ್ಯಾನರ್ ಇನ್ 3-dimensional ಸ್ಪೇಸ್ ಅಷ್ಟೇ. ಸೊ ಲ್ಯಾಟಿಸ್, ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಎ ಸ್ಪೇಸ್ ಈಸ್ ನೋನ್ ಆಸ್ ಲ್ಯಾಟಿಸ್. ಇಲ್ಲಿ ನಮಗೆ ಲ್ಯಾಟಿಸಲ್ಲಿ ಇನ್ಫೈನೈಟ್ ಅರೇ ಆಫ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸನ್ನು ನಾವು ನೋಡ್ಬೋದು in 3-dimensional case, and each point has an identical surroundings. ಪ್ರತಿ ಪಾಯಿಂಟು ಕೂಡ ಅದು ಐಡೆಂಟಿಕಲ್ ಸರೌಂಡಿಂಗ್ಸನ್ನು ಹೊಂದಿರುತ್ತೆ. ಹಾಗಾಗಿ ಇದು ಅರೇಂಜ್ಮೆಂಟ್ ಕಂಪ್ಲೀಟ್ ಆಗಿ ಒಂದೇ ಥರ ಇರುತ್ತೆ ಅಂತ ನಾವು ಹೇಳ್ಬೋದು. ಲ್ಯಾಟಿಸ್ ಈಸ್ ನಥಿಂಗ್ ಬಟ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಎ ಸ್ಪೇಸ್. ಆ್ಯಂಡ್
ಇನ್ನೊಂದು ಪಾಯಿಂಟನ್ನು ನೀವು ನೆನ್ಪಿಟ್ಕೊಳ್ಬೇಕು, ಪ್ರತಿ ಪಾಯಿಂಟು ಕೂಡ ಲ್ಯಾಟಿಸಲ್ಲಿ ಸೇಮ್ ಐಡೆಂಟಿಕಲ್ ಸರೌಂಡಿಂಗ್ಸನ್ನು ಹೊಂದಿರುತ್ತೆ. ಇದು ಲ್ಯಾಟಿಸ್ ಬಗ್ಗೆ. ಆದರೆ ನೆಕ್ಸ್ಟು ಬೇಸಿಸ್ ಬಗ್ಗೆ ನೀವು ತಿಳ್ಕೊಳ್ಬೇಕು. ಅವೆರಡು ಆದರೆ ನಿಮಗೆ ಕಂಪ್ಲೀಟ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಬರುತ್ತೆ. ಇವೆರಡು ಸೇರಿಸಿದ್ರೆ ಸಾಕು ಕ್ರಿಸ್ಟಲ್ ಸ್ಟ್ರಕ್ಚರನ್ನು ನೀವು ಹೇಳ್ಬೋದು, ಅಥವಾ ಇವೆರಡು ಸೇರಿ ನಮಗೆ ಕ್ರಿಸ್ಟಲ್ ಸ್ಟ್ರಕ್ಚರನ್ನು ಡಿಫೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾದರೆ ಬೇಸಿಸ್ ಅಂದರೆ ಏನಿರ್ಬೋದು? ಈಸ್ ನಥಿಂಗ್ ಬಟ್ ಈಸ್ ಅನ್ ಅಸೆಂಬ್ಲಿ ಆಫ್ ಆಟಮ್ಸ್ ಅಷ್ಟೇ, ಅಥವಾ ಗ್ರೂಪ್ ಆಫ್ ಆಟಮ್ಸ್ in which when it is repeated in three-dimensional space which generates a complete crystal structure. ಇದು ಬೇಸಿಸ್ ಅಂದರೆ ನೀವು ಹೇಳ್ಬೋದು ಅಸೆಂಬ್ಲಿ ಆಫ್ ಆಟಮ್ಸ್ ಅಥವಾ ಗ್ರೂಪ್ ಆಫ್ ಆಟಮ್ಸ್. ಇದರಿಂದ ನೀವು ಇದೊಂದನ್ನೇ ಕಂಪ್ಲೀಟಾಗಿ 3 ಡೈಮೆನ್ಷನಲ್ ಸ್ಪೇಸಲ್ಲಿ ರಿಪೀಟೆಡ್ ಆಗಿ ಅರೇಂಜ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಲ್ಯಾಟಿಸ್. ಹಾಗಾಗಿ ಲ್ಯಾಟಿಸ್ ಮತ್ತು ಬೇಸಿಸ್ ಸೇರಿಸಿ ಒಂದು ಕ್ರಿಸ್ಟಲ್ ಸ್ಟ್ರಕ್ಚರು ನಮಗೆ ಸಿಗುತ್ತೆ. ಸೊ ಇವೆರಡೂ ತಿಳ್ಕೊಂಡು ನೀವು ಕ್ರಿಸ್ಟಲ್ ಸ್ಟ್ರಕ್ಚರನ್ನು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಬೋದು. ಜಸ್ಟ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಲ್ಲಿ ಲ್ಯಾಟಿಸ್ ಇದೆ ಮತ್ತು ಬೇಸಿಸ್. ಲ್ಯಾಟಿಸ್ ಈಸ್ ನಥಿಂಗ್ ಬಟ್ ಎ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಹಾಗೆ ಕೂಡ ಹೇಳ್ಬೋದು, ಇಲ್ಲ ಇಮ್ಯಾಜಿನರಿ ಪಾರ್ಟ್, ಜಸ್ಟ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಎ ಕ್ರಿಸ್ಟಲ್ ಇನ್ ಎ ಸ್ಪೇಸ್, 3 ಡೈಮೆನ್ಷನ್ ಸ್ಪೇಸಲ್ಲಿ. ಸೊ ಇವೆರಡೂ ನೋಡಿ ಆದಮೇಲೆ ಇನ್ನೊಂದು ಪಾರ್ಟನ್ನು ಅಥವಾ ಇನ್ನೊಂದು ಕಾನ್ಸೆಪ್ಟನ್ನು ನೀವು ತಿಳ್ಕೊಳ್ಬೇಕು. ಅಂದರೆ ಕ್ರಿಸ್ಟಲ್ ಸ್ಟ್ರಕ್ಚರಲ್ಲಿ ಅದೇ ಯೂನಿಟ್ ಸೆಲ್. ಹಾಗಾದರೆ ಯೂನಿಟ್ ಸೆಲ್ ಅಂದರೆ ಏನಿರ್ಬೋದು? ದಿಸ್ ಈಸ್ ನಥಿಂಗ್ ಬಟ್ ಎ ಸ್ಮಾಲೆಸ್ಟ್ ಪಾರ್ಟ್ ಆಫ್ ದ ಕ್ರಿಸ್ಟಲ್. ಸೊ ದಿಸ್ ಸ್ಮಾಲೆಸ್ಟ್ ಪಾರ್ಟ್ ರಿಪೀಟೆಡ್ ಅರೇಂಜ್ಮೆಂಟಲ್ಲಿ ನಮಗೆ ಆ ಕಂಪ್ಲೀಟ್ ಕ್ರಿಸ್ಟಲ್ ಸ್ಟ್ರಕ್ಚರನ್ನು ಕೊಡುತ್ತೆ. ಹಾಗಾದರೆ ಯೂನಿಟ್ ಸೆಲ್ಲನ್ನು ನೀವು ಹೇಗೆ ಡಿಫೈನ್ ಮಾಡಿರ್ಬೋದು? ಯೂನಿಟ್ ಸೆಲ್ ಈಸ್ ನಥಿಂಗ್ ಬಟ್ a geometrical arrangement which consists of smallest group of atoms, molecules or ions in a space lattice which can generate a complete crystal by repeating its own dimension in various directions. ಅಂದರೆ ಸ್ಮಾಲೆಸ್ಟ್ ಯೂನಿಟ್ ಈಸ್ ಯೂನಿಟ್ ಸೆಲ್. ಅದನ್ನು ನೀವು ರಿಪೀಟೆಡಾಗಿ ಅರೇಂಜ್ ಮಾಡ್ತಾ ಹೋದರೆ ಇನ್ ಆಲ್ ಡೈಮೆನ್ಷನ್ಸ್ ನಿಮಗೆ ಕ್ರಿಸ್ಟಲ್ ಸ್ಟ್ರಕ್ಚರು ಸಿಗುತ್ತೆ, ಕಂಪ್ಲೀಟ್ ಕ್ರಿಸ್ಟಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಅಥವಾ ಯೂನಿಟ್ ಸೆಲ್ಲನ್ನು ಹೀಗೂ ಹೇಳ್ಬೋದು, ಯೂನಿಟ್ ಸೆಲ್ ಈಸ್ ಡಿಫೈನ್ಡ್ ಆಸ್ ದಟ್ ಎ ವಾಲ್ಯೂಮ್ ಆಫ್ ದ ಸಾಲಿಡ್ ಫಾರ್ಮ್, ಅಂದರೆ ಸ್ಮಾಲ್ ಪಾರ್ಟ್ ಅಂತ, ವಾಲ್ಯೂಮ್ ಆಫ್ ದ ಸಾಲಿಡ್ ಫಾರ್ಮ್ which the entire crystal can be constructed. A small part of solid form in the we can construct the entire crystal. So by repetition of this small unit in 3 dimensions. ಆಗಲೇ ಹೇಳಿದಂಗೆ ಸೇಮ್ ಇದನ್ನು ರಿಪೀಟ್ ಮಾಡಿ ಎಲ್ಲ ಡೈರೆಕ್ಷನ್ಸಲ್ಲೂ ಈ ಸ್ಮಾಲ್ ಯೂನಿಟನ್ನು ನಾವು ಕಂಪ್ಲೀಟ್ ಕ್ರಿಸ್ಟಲ್ ಸ್ಟ್ರಕ್ಚರನ್ನು ತಗೊಳ್ಬೋದು. ಈ ಯೂನಿಟ್ ಸೆಲ್ಲಲ್ಲಿ ಇನ್ನೊಂದು ಫೀಚರ್ನ ಹೇಳ್ಬೋದು ನೋಡಿ. ಇದರಲ್ಲಿ ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತಲೂ ಮತ್ತು ನಾನ್ ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತಲೂ ಹೇಳಿದ್ದಾರೆ. ಹಾಗಾದರೆ ಪ್ರಿಮಿಟಿವ್ ಯೂನಿಟ್ ಸೆಲ್ ಮತ್ತು ನಾನ್ ಪ್ರಿಮಿಟಿವ್ ಯೂನಿಟ್ ಸೆಲ್ಗೂ ಇರೋ ಡಿಫ್ರೆನ್ಸ್ ಏನು ನೋಡಿ. ಇನ್ ಕೇಸ್ ಆಫ್ ಪ್ರಿಮಿಟಿವ್ ಯೂನಿಟ್ ಸೆಲ್, ಲ್ಯಾಟಿಸ್ ಪಾಯಿಂಟ್ಸ್ ಕ್ಯಾನ್ ಬಿ ಸೀನ್ ಓನ್ಲಿ ಎಟ್ ದ ಕಾರ್ನರ್ಸ್ ಆಫ್ ದ ಸೆಲ್. But in case of non-primitive cells, the lattice points can be seen at the corners as well as inside the cell. ಅದೇ ಡಿಫ್ರೆನ್ಸು. ಸೊ ನಾನ್-ಪ್ರಿಮಿಟಿವ್ ಸೆಲ್ಲಲ್ಲಿ ಲ್ಯಾಟಿಸ್ ಪಾಯಿಂಟನ್ನು ಇನ್ಸೈಡ್ ದ ಸೆಲ್ಲು ಕೂಡ ನೋಡ್ಬೋದು, ಬಟ್ ಪ್ರಿಮಿಟಿವ್ ಸೆಲ್ಲಲ್ಲಿ ಓನ್ಲಿ ಎಟ್ ದ ಕಾರ್ನರ್ಸ್ ಆಫ್ ದ ಸೆಲ್ ಅಷ್ಟೇ ನಾವು ನೋಡ್ಬೋದು. ವಿತಿನ್ ದ ಸೆಲ್ ಲ್ಯಾಟಿಸ್ ಪಾಯಿಂಟ್ಸ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಲ್ಯಾಟಿಸ್ ಪಾಯಿಂಟ್ಸ್ ಮೀನ್ಸ್ ಆಟಮ್ಸ್ ಅಷ್ಟೇ. ಇಲ್ಲಿ ಇದಿಷ್ಟು ಯೂನಿಟ್ ಸೆಲ್ ಬಗ್ಗೆ. ಹಾಗಾದರೆ ಯೂನಿಟ್ ಸೆಲ್ಲನ್ನು ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, ಅದರ ಡೈಮೆನ್ಷನ್ಸನ್ನು ಹೇಗೆ ನಾವು ಮೆಷರ್ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ನೋಡೋಣ. ನೋಡಿ, ಯೂನಿಟ್ ಸೆಲ್ಲನ್ನು ಯೂಶಲಿ 2 ಪ್ಯಾರಾಮೀಟರ್ಸನ್ನು ಯೂಸ್ ಮಾಡ್ತಾರೆ ಅದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ.
ಒಂದು ಕ್ರಿಸ್ಟಲೋಗ್ರಫಿಕ್ ಆಕ್ಸಿಸ್ ಮತ್ತೊಂದು ಇಂಟರ್ಫೇಶಿಯಲ್ ಆ್ಯಂಗಲ್ಸ್. ಇದಷ್ಟೇ. ಈಗ ಕ್ರಿಸ್ಟಲೋಗ್ರಫಿಕ್ ಆಕ್ಸಿಸ್ ಅಂದರೆ 3 ಮ್ಯೂಚುಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್. ಫಾರ್ ಎಕ್ಸಾಂಪಲ್ ಎಕ್ಸ್ ವೈ ಝೆಡ್ ಈ 3 ಆಕ್ಸಿಸನ್ನು ಕನ್ಸಿಡರ್ ಮಾಡೋಣ. ಆ್ಯಂಡ್ ದೀಸ್ 3 ಆಕ್ಸಿಸ್ ಅಲಾಂಗ್ ಲ್ಯಾಟಿಸ್ ಪಾಯಿಂಟ್ಸ್ ಅಸೋಸಿಯೇಟೆಡ್ ವಿತ್ ಲೈಕ್ ಆಟಮ್ಸ್. ಅಂದರೆ ಅದು ಒಂದು ಲ್ಯಾಟಿಸ್ ಪಾಯಿಂಟ್ಸಲ್ಲಿ ಅದು ಪಾಸ್ ಆಗಬೇಕು ಆ ಆಕ್ಸಿಸ್. ಹಾಗಿದ್ರೆ ದೆನ್ ದೇ ಆರ್ ನೋನ್ ಆಸ್ ಕ್ರಿಸ್ಟಲೋಗ್ರಫಿಕ್ ಆಕ್ಸಿಸ್. ಅಂದರೆ ನಾವು ಯೂನಿಟ್ ಸೆಲ್ಲನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ 2 ಪ್ಯಾರಾಮೀಟರ್ಸ್ ಇದೆ. ಒಂದು ಕ್ರಿಸ್ಟಲೋಗ್ರಫಿಕ್ ಆಕ್ಸಿಸ್ ಮತ್ತೊಂದು ಇಂಟರ್ಫೇಶಿಯಲ್ ಆ್ಯಂಗಲ್ಸ್. ಇಲ್ಲಿ 3 ಮ್ಯೂಚುಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಎಕ್ಸ್ ವೈ ಝೆಡ್ ಅದು ಲ್ಯಾಟಿಸ್ ಪಾಯಿಂಟಿಂದ ಪಾಸ್ ಆಗ್ತಿರಬೇಕು. ದೆನ್ ಇಂಟರ್ಸೆಪ್ಟ್ಸ್ ನಥಿಂಗ್ ಬಟ್ ಈ ಡಯಾಗ್ರಾಮಲ್ಲಿ ನೀವು ನೋಡ್ತಿದ್ದೀರಾ ಅಂದ್ಕೊಳ್ಳೋಣ. ಇದರಲ್ಲಿ ಓ ಎ ಅಲಾಂಗ್ ಎಕ್ಸ್ ಆಕ್ಸಿಸ್ ಇಂಟರ್ಸೆಪ್ಟ್ ಓ ಎ, ದೆನ್ ಓ ಬಿ ದಟ್ ಈಸ್ ಅಲಾಂಗ್ ವೈ ಆಕ್ಸಿಸ್, ದೆನ್ ಓ ಸಿ ಅದು ಇಂಟರ್ಸೆಪ್ಟ್ ಅಲಾಂಗ್ ಝೆಡ್ ಆಕ್ಸಿಸ್. ಆ ಇಂಟರ್ಸೆಪ್ಟ್ಸ್ ಅದು ಸ್ಮಾಲ್ ಲೆಟರಿಂದ ರೆಪ್ರೆಸೆಂಟ್ ಮಾಡಿದ್ದಾರೆ, ದಟ್ ಈಸ್ ಎ ಬಿ ಸಿ ಅಂತ. ಇದು ಆ್ಯಕ್ಚುಲಿ ಡೈಮೆನ್ಷನ್ ಆಫ್ ದ ಯೂನಿಟ್ ಸೆಲ್ಲನ್ನು ಕೊಡುತ್ತೆ. ದಟ್ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಆಟಮ್ಸ್ ಆಫ್ ದ ಸೇಮ್ ಕೈಂಡ್ ಅಷ್ಟೇ. ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಎ ಬಿ ಸಿ ರೆಪ್ರೆಸೆಂಟ್ಸ್ ದ ಡೈಮೆನ್ಷನ್ ಆಫ್ ಎ ಯೂನಿಟ್ ಸೆಲ್, ದಟ್ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಆಟಮ್ಸ್ ಆಫ್ ದ ಸೇಮ್ ಕೈಂಡ್ ಅಷ್ಟೇ. ಇದು ಯೂನಿಟ್ ಸೆಲ್ನ ಹಾಗಾದರೆ ಸೈಜ್ ಕೂಡ ಹೇಳುತ್ತೆ ಅಂತ ಅಷ್ಟೇ. ದೆನ್ ಅಲಾಂಗ್ 3 ಡಿಫ್ರೆಂಟ್ ಆಕ್ಸಿಸ್, ದಟ್ ಈಸ್ ಅಲಾಂಗ್ ಎಕ್ಸ್ ವೈ ಝೆಡ್ ಆಕ್ಸಿಸ್. ಸೊ ಇನ್ನೊಂದು ಇದಿಷ್ಟು ಇಂಟರ್ಸೆಪ್ಟ್ಸ್ ಆ್ಯಂಡ್ ಕರೆಸ್ಪಾಂಡಿಂಗ್ ಆಕ್ಸಿಸ್. ಇಲ್ಲಿ ಆ್ಯಂಗಲ್ಸ್ ಕೂಡ ಇದೆ, ಇಂಟರ್ಫೇಶಿಯಲ್ ಆ್ಯಂಗಲ್ಸ್ ಅಂತ ಕರೆದಿದ್ದಾರೆ. ಸೊ ದ ಆ್ಯಂಗಲ್ ಬಿಟ್ವೀನ್ ನೋಡಿ ಆಲ್ಫಾ, ದಟ್ ಈಸ್ ಆ್ಯಂಗಲ್ ಬಿಟ್ವೀನ್ ವೈ ಆ್ಯಂಡ್ ಝೆಡ್ ಆಕ್ಸಿಸ್. ಇಲ್ಲಿ ಡಯಾಗ್ರಾಮಲ್ಲಿ ನೀವು ನೋಡ್ತಿರ್ಬೋದು, ಬಿಟ್ವೀನ್ ವೈ ಆ್ಯಂಡ್ ಝೆಡ್ ಆಕ್ಸಿಸ್ ಆಲ್ಫಾ ಇದೆ. ದೆನ್ ಬೀಟಾ ಬಿಟ್ವೀನ್ ಝೆಡ್ ಆ್ಯಂಡ್ ಎಕ್ಸ್, ದೆನ್ ಗಾಮಾ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ. ಈ 3 ಆ್ಯಂಗಲ್ಸನ್ನು ಇಂಟರ್ಫೇಶಿಯಲ್ ಆ್ಯಂಗಲ್ಸ್ ಅಂತ ಕರೀತಾರೆ. ಹಾಗಾದರೆ ಬೈ ನೋಯಿಂಗ್ ಇಂಟರ್ಸೆಪ್ಟ್ಸ್ ಅಂದರೆ ಅಲಾಂಗ್ ಎಕ್ಸ್ ವೈ ಝೆಡ್ ಆಕ್ಸಿಸ್ ಆ್ಯಂಡ್ ಕರೆಸ್ಪಾಂಡಿಂಗ್ ಇಂಟರ್ಫೇಶಿಯಲ್ ಆ್ಯಂಗಲ್ಸ್ ಅಂದರೆ ಇಲ್ಲಿ ಎಕ್ಸ್ ಆಕ್ಸಿಸ್ಗೆ ಹೊಂದ್ಕೊಂಡಂಗೆ ನೀವು ಆ್ಯಂಗಲ್ ತೊಗೊಳೋದಾದರೆ ಆಲ್ಫಾ, ಅದೇ ಥರ ಬೀಟಾ ವೈ ಆ್ಯಂಡ್ ಝೆಡ್ ಆಕ್ಸಿಸ್ ಗಾಮಾ. ಇಷ್ಟನ್ನು ಮೆಷರ್ ಮಾಡಿದ್ರೆ ನಾವು ಯೂನಿಟ್ ಸೆಲ್ಲಿನ ಡೈಮೆನ್ಷನನ್ನು ನೋಡ್ಬೋದು ಅಥವಾ ಮೆಷರ್ ಮಾಡ್ಬೋದು, ತಿಳ್ಕೊಳ್ಬೋದು ಅಂತ. ಸೊ ಹಾಗಾದರೆ ಕ್ರಿಸ್ಟಲ್ ಸ್ಟ್ರಕ್ಚರ್ ನಿಮಗೆ ಗೊತ್ತಾಗಬೇಕಂದ್ರೆ ಅದು ಲ್ಯಾಟಿಸ್ ಮತ್ತು ಬೇಸಿಸನ್ನು ತಿಳ್ಕೊಳ್ಬೇಕು. ಅದಷ್ಟೇ ಅಲ್ಲ, ಆ್ಯಕ್ಚುಲಿ ಸ್ಮಾಲೆಸ್ಟ್ ಪಾರ್ಟು ಯೂನಿಟ್ ಸೆಲ್, ಅದರಿಂದ ನಾವು ಕಂಪ್ಲೀಟ್ ಸ್ಟ್ರಕ್ಚರನ್ನು ಕ್ರಿಸ್ಟಲ್ದು ನೋಡ್ಬೋದು. ಇದಿಷ್ಟು ಬೇಸಿಕ್ ಥಿಂಗ್ಸ್ ರಿಲೇಟೆಡ್ ಟು ಕ್ರಿಸ್ಟಲ್ಸ್. ಹಾಗಾದರೆ ನೆಕ್ಸ್ಟ್ ಬರೋದು ಬ್ರವೈಸ್ ಲ್ಯಾಟಿಸ್ ಅಂತ ಹೇಳ್ಬಿಟ್ಟು. ಬ್ರವೈಸ್ ಈಸ್ ಎ ಕ್ರಿಸ್ಟಲೋಗ್ರಫರ್. ಸೊ ಅವ್ರು ಏನು ನೋಡಿ 14 ಡಿಫ್ರೆಂಟ್ ಸ್ಪೇಸ್ ಲ್ಯಾಟಿಸನ್ನು ಅವರು ಡಿಫೈನ್ ಮಾಡಿದ್ದಾರೆ. ಹಾಗಾದರೆ ಲ್ಯಾಟಿಸ್ ಅಂದರೆ ನಿಮ್ಗೆ ಐಡಿಯಾ ಇದೆ, ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಎ ಸ್ಪೇಸ್. ಒಟ್ಟು ಟೋಟಲ್ ಆಗಿ ಆ ಥರದ್ದು 3 ಡೈಮೆನ್ಷನಲ್ ಕೇಸಲ್ಲಿ 14 ಡಿಫ್ರೆಂಟ್ ಸ್ಪೇಸ್ ಲ್ಯಾಟಿಸನ್ನು ಐಡೆಂಟಿಫೈ ಮಾಡಿದ್ದಾರೆ, ಪರ್ಟಿಕ್ಯುಲರ್ಲಿ ಇನ್ 3 ಡೈಮೆನ್ಷನ್. ಸೊ ಅವನ್ನ ಬ್ರವೈಸ್ ಲ್ಯಾಟಿಸ್ ಅಂತ ಕರೀತಾರೆ. ಸೊ ಹಾಗಾದರೆ ಜಸ್ಟ್ ಬರೀ 14 ಅಷ್ಟೇ ಸಾಧ್ಯ ಇರೋದು. ಹಾಗಾಗಿ ದೀಸ್ 14 ಸ್ಪೇಸ್ ಲ್ಯಾಟಿಸ್ ಇನ್ 3 ಡೈಮೆನ್ಷನಲ್ ಕೇಸ್. ಸೊ ಅಷ್ಟು 14 ಸ್ಪೇಸ್ ಲ್ಯಾಟಿಸನ್ನು 7 ಕ್ರಿಸ್ಟಲ್ ಸಿಸ್ಟಮ್ ಆಗಿ ಗ್ರೂಪ್ ಮಾಡಿದ್ದಾರೆ. ಅಂದರೆ ಅದು ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಬೇಸ್ಡ್ ಆನ್ ಶೇಪ್ ಆ್ಯಂಡ್ ಸಿಮೆಟ್ರಿ ಆಫ್ ದ ಯೂನಿಟ್ ಸೆಲ್. ಸೊ ಹಾಗಾಗಿ ಇದು ಬ್ರವೈಸ್ ಲ್ಯಾಟಿಸ್. ವಿ ಹ್ಯಾವ್ 14 ಡಿಫರೆಂಟ್ ಲ್ಯಾಟಿಸ್, ದಟ್ ಈಸ್ ಸ್ಪೇಸ್ ಲ್ಯಾಟಿಸ್. ಅದನ್ನು ಬ್ರವೈಸ್ ಲ್ಯಾಟಿಸ್ ಅಂತ ಕರೀತಾರೆ, ಬೇಸ್ಡ್ ಆನ್ ದ ಶೇಪ್ ಆ್ಯಂಡ್ ಸಿಮೆಟ್ರಿ ಆಫ್ ದ ಯೂನಿಟ್ ಸೆಲ್. ಹಾಗಾಗಿ ತಗೊಂಡು ಅದನ್ನು 7 ಕ್ರಿಸ್ಟಲ್ ಸಿಸ್ಟಮ್ ಆಗಿ ಡಿವೈಡ್ ಮಾಡಿದ್ದಾರೆ, 14 ಡಿಫರೆಂಟ್ ಸ್ಪೇಸ್ ಲ್ಯಾಟಿಸನ್ನು. ಸೊ ದೇ ಆರ್ ನಥಿಂಗ್ ಬಟ್ ಬ್ರವೈಸ್ ಲ್ಯಾಟಿಸ್. ಹಾಗಾದರೆ ಅವು ಹೇಗಿದೆ ಅಂತ ನೋಡೋಣ. ಸೊ ಫಸ್ಟ್ ಒನ್ ಕ್ರಿಸ್ಟಲ್ ಸಿಸ್ಟಮ್
ಕ್ಯೂಬಿಕ್. ಅದರಲ್ಲಿ ನಾವು ಬ್ರವೈಸ್ ಲ್ಯಾಟಿಸು 3 ಬ್ರವೈಸ್ ಲ್ಯಾಟಿಸನ್ನು ರೆಪ್ರೆಸೆಂಟ್ ಮಾಡ್ಬೋದು. ಸೊ ಹಾಗಾದರೆ ಕ್ರಿಸ್ಟಲ್ ಸಿಸ್ಟಮ್ ಕ್ಯೂಬಿಕ್ಕನ್ನು ನಾವು ಹೇಗೆ ಡಿಫೈನ್ ಮಾಡ್ತಾರೆ, ಅಥವಾ ಸಿಂಪ್ಲೆಸ್ಟ್ ಯೂನಿಟ್ ಅಲ್ಲಿ ಕ್ಯೂಬಿಕ್, ಅದರಲ್ಲಿ 3 ಬ್ರವೈಸ್ ಲ್ಯಾಟಿಸ್ ಇದೆ. ಸಿಂಪಲ್ ಕ್ಯೂಬಿಕ್, ಬಾಡಿ ಸೆಂಟ್ರೆಡ್ ಕ್ಯೂಬಿಕ್ ಆ್ಯಂಡ್ ಫೇಸ್ ಸೆಂಟ್ರೆಡ್ ಕ್ಯೂಬಿಕ್. ಸಿಂಪಲ್ ಕ್ಯೂಬಿಕ್ಕಲ್ಲಿ ನೀವು ಇಲ್ಲಿ ಡಯಾಗ್ರಾಮಲ್ಲಿ ನೋಡ್ತಿರ್ಬೋದು. ದಿಸ್ ಡಯಾಗ್ರಾಮ್ ರೆಪ್ರೆಸೆಂಟ್ಸ್ ಸಿಂಪಲ್ ಕ್ಯೂಬಿಕ್. ದಿಸ್ ಈಸ್ ಬಾಡಿ ಸೆಂಟ್ರೆಡ್ ಕ್ಯೂಬಿಕ್ ಆ್ಯಂಡ್ ಫೇಸ್ ಸೆಂಟ್ರೆಡ್ ಕ್ಯೂಬಿಕ್. ಇದೆಲ್ಲ ಕ್ರಿಸ್ಟಲ್ ಸಿಸ್ಟಮ್, ಕ್ಯೂಬಿಕ್ ಕ್ರಿಸ್ಟಲ್ ಸಿಸ್ಟಮ್ನ 3 ಡಿಫರೆಂಟ್ ಬ್ರವೈಸ್ ಲ್ಯಾಟಿಸ್. ಸೊ ಈ ಕ್ರಿಸ್ಟಲ್ ಸಿಸ್ಟಮನ್ನು ಹೇಗೆ ಅವರು ಡಿಫೈನ್ ಮಾಡಿದ್ದಾರೆ ನೋಡಿ. ಯೂನಿಟ್ ಸೆಲ್ಲಿನ ಪ್ಯಾರಾಮೀಟರ್ಸ್ ಹೇಗಿದೆ. ಸೊ ಇಂಟರ್ಸೆಪ್ಟ್ಸ್ ಎ ಬಿ ಸಿ ಎಲ್ಲ ಈಕ್ವಲ್ ಇದೆ. ದೆನ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂದರೆ ಇಂಟರ್ಫೇಶಿಯಲ್ ಆ್ಯಂಗಲ್ಸ್ 90 ಡಿಗ್ರಿ ಇರುತ್ತೆ ಅಂತ ಹೇಳಿಬಿಟ್ಟು. ಹಾಗಾದರೆ ನಾವು ಡಿಫೈನ್ ಮಾಡ್ಬೋದು. ದ ಕ್ರಿಸ್ಟಲ್ ಆಕ್ಸಿಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಒನ್ ಅನದರ್. ಹಿಯರ್ alpha beta gamma is 90 degree means the corresponding axis x y z crystallographic axis are perpendicular to each other, and the interval or length of the primitives is same along 3 axes. ಅಂದರೆ ಇಲ್ಲಿ ಎ ಬಿ ಸಿ ಇಂಟರ್ಸೆಪ್ಟ್ಸ್ ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ ಹೀಗಿದ್ರೆ ಇದು ಈಕ್ವಲ್ ಇರುತ್ತೆ ಎಲ್ಲ ಡೈರೆಕ್ಷನಲ್ಲಿ ಅಂತ. ಹಾಗಾಗಿ ನಾವು ಇಂಟರ್ಸೆಪ್ಟ್ಸ್ ಮತ್ತು ಇಂಟರ್ಫೇಶಿಯಲ್ ಆ್ಯಂಗಲ್ಸ್ ಇದು ಎರಡನ್ನೂ ಕೂಡ ಹೇಳಿದ್ದಾರೆ ಇಲ್ಲಿ. ದಟ್ ಈಸ್ 90 ಡಿಗ್ರಿ. ದೆನ್ ಇಂಟರ್ಸೆಪ್ಟ್ಸ್ ಸೇಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಎ ಬಿ ಸಿ, ಇಂಟರ್ಸೆಪ್ಟ್ ಎ ಬಿ ಸಿ. ದೆನ್ ಇದು ಸಿಂಪಲ್ ಕ್ಯೂಬಿಕ್. ನೆಕ್ಸ್ಟ್ ಕ್ಯೂಬಿಕ್ ಕ್ರಿಸ್ಟಲ್ ಸಿಸ್ಟಮಲ್ಲಿ 3 ಬ್ರವೈಸ್ ಲ್ಯಾಟಿಸ್ ಇದೆ. ಬಾಡಿ ಸೆಂಟ್ರೆಡ್ ಕ್ಯೂಬಿಕ್ ನೋಡಿ, ಇಲ್ಲಿ ಒಂದು ಲ್ಯಾಟಿಸ್ ಪಾಯಿಂಟ್ ಇದೆ ಇದರ ಸೆಂಟರಲ್ಲಿ ಒಂದು ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಈ ಡಯಾಗ್ರಾಮ್ ನೋಡಿದ್ರೆ ಫೇಸ್ ಸೆಂಟರ್ಡ್ ಅಂದರೆ ಇದು ಕ್ಯೂಬ್ ಅಂತ ನೀವು ತಗೊಂಡಿದ್ರೆ ಇದು ಒಂದು ಫೇಸ್, ಅದರಲ್ಲಿ ಒಂದು ಲ್ಯಾಟಿಸ್ ಪಾಯಿಂಟ್ ಇದೆ ಅಂತ. ಸೊ ಫೇಸ್ ಸೆಂಟ್ರೆಡ್ ಕ್ಯೂಬಿಕ್ ಬ್ರವೈಸ್ ಲ್ಯಾಟಿಸ್, ಬಾಡಿ ಸೆಂಟ್ರೆಡ್ ಆ್ಯಂಡ್ ಸಿಂಪಲ್ ಕ್ಯೂಬಿಕ್. ಇದು ಈ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಿರುತ್ತೆ. ಇದು ಫಸ್ಟ್ ಒನ್. ದೆನ್ ಸೆಕೆಂಡ್ ಒನ್ ಟೆಟ್ರಾಗೋನಲ್ ಕ್ರಿಸ್ಟಲ್ ಸಿಸ್ಟಮ್. ಟೆಟ್ರಾಗೋನಲ್ ಕ್ರಿಸ್ಟಲ್ ಸಿಸ್ಟಮಲ್ಲಿ ವಿ ಹ್ಯಾವ್ 2 ಬ್ರವೈಸ್ ಲ್ಯಾಟಿಸ್, ಸಿಂಪಲ್ ಟೆಟ್ರಾಗೋನಲ್ ಆ್ಯಂಡ್ ಬಾಡಿ ಸೆಂಟ್ರೆಡ್ ಟೆಟ್ರಾಗೋನಲ್. ಅಂದರೆ ಸಿಂಪಲ್ ಆಗಿರುತ್ತೆ. ಸಿಂಪಲ್ ಇಲ್ಲಿ ಯಾವುದೇ ಲ್ಯಾಟಿಸ್ ಪಾಯಿಂಟ್ ಇಲ್ಲ, ಬರೀ ಕಾರ್ನರಲ್ಲಿ ಮಾತ್ರ ನಾವು ನೋಡ್ಬೋದು. ಇಲ್ಲಿ ಬಾಡಿ ಸೆಂಟ್ರೆಡ್ ಅಂದರೆ ಇದು ಸೆಂಟರಲ್ಲಿ ಇನ್ನೊಂದು ಲ್ಯಾಟಿಸ್ ಪಾಯಿಂಟನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಹಾಗಾಗಿ ಟೆಟ್ರಾಗೋನಲ್ ಕ್ರಿಸ್ಟಲ್ ಸಿಸ್ಟಮಲ್ಲಿ 2 ಬ್ರವೈಸ್ ಲ್ಯಾಟಿಸ್ ಇದೆ, ಸಿಂಪಲ್ ಟೆಟ್ರಾಗೋನಲ್ ಆ್ಯಂಡ್ ಬಾಡಿ ಸೆಂಟ್ರೆಡ್ ಟೆಟ್ರಾಗೋನಲ್. ಸೊ ಹಾಗಾದರೆ ಇದರಲ್ಲಿ ಯೂನಿಟ್ ಸೆಲ್ನ ಪ್ಯಾರಾಮೀಟರ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ಎ ಇಸ್ ಈಕ್ವಲ್ ಟು ಬಿ, ಇಂಟರ್ಸೆಪ್ಟ್ಸ್ ಎ ಆ್ಯಂಡ್ ಬಿ ಸೇಮ್ ಇರುತ್ತೆ ಬಟ್ ನಾಟ್ ಈಕ್ವಲ್ ಟು ಸಿ. ಬಟ್ ದ ಇಂಟರ್ಫೇಶಿಯಲ್ ಆ್ಯಂಗಲ್ಸ್ ಆಲ್ಫಾ ಬೀಟಾ ಗಾಮಾ ಅದು 90 ಡಿಗ್ರಿ ಇರುತ್ತೆ. ಅಂದರೆ ದ 3 crystallographic axes are perpendicular to each other and 2 intercepts A ಮತ್ತು B along x and y axis intercept ಸೇಮ್ ಇರುತ್ತೆ ಬಟ್ z axis ಸೇಮ್ ಇರೋದಿಲ್ಲ. So crystal axes are perpendicular to one another and the length of the primitive along 2 axes are same but the interval along the third axis is different ಅಂತ. ಇದು not equal to C. ಇದಿಷ್ಟು tetragonal crystal system. So next one, that is third one, orthogonal crystal system. Orthogonal crystal system ಅಲ್ಲಿ ನಮಗೆ 4 ಬ್ರವೈಸ್ ಲ್ಯಾಟಿಸ್ ಇದೆ. ಸಿಂಪಲ್ ಆರ್ಥೋರಾಂಬಿಕ್, ಬಾಡಿ ಸೆಂಟ್ರೆಡ್ ಆರ್ಥೋರಾಂಬಿಕ್, ಬೇಸ್ ಸೆಂಟ್ರೆಡ್ ಆರ್ಥೋರಾಂಬಿಕ್ ಆ್ಯಂಡ್ ಫೇಸ್ ಸೆಂಟರ್ಡ್ ಆರ್ಥೋರಾಂಬಿಕ್. ಕರೆಸ್ಪಾಂಡಿಂಗ್ ಡಯಾಗ್ರಾಮ್ ಇಲ್ಲೇ ಇದೆ. ಸಿಂಪಲ್, body centered, base centered, this one is base centered and this is face centered orthorhombic
Bravais lattice. So condition is intercepts A, B and C are not equal to each other. Nodi, A is not equal to B and not equal to C, but the angles is 90 degree. Angle of 90 degree irutte, means the three mutually perpendicular crystallographic axis adu ಮೂರು perpendicular ಆಗಿರುತ್ತೆ, but intercepts are not equal. The crystal axes are perpendicular to one another, but the length of the primitives means intercepts are different. ಅದು ಹೀಗೆ ನಾವು ಇದನ್ನು ಫೀಚರ್ಸನ್ನು ಹೇಳ್ಬೋದು. ಕ್ರಿಸ್ಟಲ್ ಸಿಸ್ಟಮ್, ಆರ್ಥೋಗೋನಲ್ ಕ್ರಿಸ್ಟಲ್ ಸಿಸ್ಟಮ್. ಸೊ ನೆಕ್ಸ್ಟ್ ಒನ್, that is monoclinic crystal system. Here we have two Bravais lattice, simple monoclinic and base centered monoclinic. So in case of monoclinic crystal system, the intercepts A and B and C, they are not equal to one another, and but two axes or two crystallographic axes are perpendicular to each other, and third one is not perpendicular to the two axes, remaining two axes, which means that is monoclinic. Monoclinic, out of three crystal axes, two are not perpendicular to each other, but the third is perpendicular to both of them. ಎರಡು perpendicular ಆಗಿರಲ್ಲ, but third one ಇವೆರಡಕ್ಕೂ ಕೂಡ perpendicular ಆಗಿರುತ್ತೆ. And intercepts primitive length equal ಇರೋದಿಲ್ಲ. ಇದು monoclinic crystal systemದು. ನೆಕ್ಸ್ಟ್ ಒನ್ ಟ್ರೈಕ್ಲಿನಿಕ್. ಟ್ರೈಕ್ಲಿನಿಕ್ ಕ್ರಿಸ್ಟಲ್ ಸಿಸ್ಟಮ್, ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೋದು? ಜಸ್ಟ್ ಇದರಲ್ಲಿ ಒಂದೇ ಬ್ರವೈಸ್ ಲ್ಯಾಟಿಸ್ ಇದೆ, ಸಿಂಪಲ್ ಟ್ರೈಕ್ಲಿನಿಕ್ ಅಂದರೆ ಇಲ್ಲೂ ಕೂಡ ಎ ನಾಟ್ ಈಕ್ವಲ್ ಟು ಬಿ ಆ್ಯಂಡ್ ನಾಟ್ ಈಕ್ವಲ್ ಟು ಸಿ, ಜೊತೆಗೆ ಆಲ್ಫಾ ಆ್ಯಂಗಲ್ ಕೂಡ ಸೇಮ್ ಇರೋದಿಲ್ಲ. ಮೀನ್ಸ್ ನನ್ ಆಫ್ ದ ಕ್ರಿಸ್ಟಲ್ ಆಕ್ಸಿಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎನಿ ಆಫ್ ದ ಅದರ್ ಆಕ್ಸಿಸ್. ಇಲ್ಲಿ ಯಾವುದೇ ಪರ್ಪೆಂಡಿಕ್ಯುಲರ್ ಆಗಿರಲ್ಲ, ಆ್ಯಂಡ್ ದ ಪ್ರಿಮಿಟಿವ್ ಇಂಟರ್ವಲ್ಸ್ ಮೀನ್ಸ್ ಎ ಬಿ ಸಿ ಅಂದರೆ ಇಂಟರ್ಸೆಪ್ಟ್ಸ್ ಅಲ್ಲೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಇದು ಫಿಫ್ತ್ ಕ್ರಿಸ್ಟಲ್ ಸಿಸ್ಟಮ್, ದಟ್ ಈಸ್ ಟ್ರೈಕ್ಲಿನಿಕ್. ನೆಕ್ಸ್ಟ್ ಒನ್, ಸಿಕ್ಸ್ತ್ ಒನ್, ಟ್ರೈಗೋನಲ್ ಕ್ರಿಸ್ಟಲ್ ಸಿಸ್ಟಮ್. ಇದನ್ನು ಕೂಡ ನಾವು ಒಂದಷ್ಟೇ ಬ್ರವೈಸ್ ಲ್ಯಾಟಿಸನ್ನು ನೋಡ್ಬೋದು, ಸಿಂಪಲ್ ಟ್ರೈಗೋನಲ್ ಬ್ರವೈಸ್ ಲ್ಯಾಟಿಸ್. ಇದರಲ್ಲಿ ಯೂನಿಟ್ ಸೆಲ್ ಪ್ಯಾರಾಮೀಟರ್ಸು ಇಂಟರ್ಸೆಪ್ಟ್ಸ್ ಎ ಬಿ ಸಿ ಎಲ್ಲ ಈಕ್ವಲ್ ಇರುತ್ತೆ, ಬಟ್ ಆ್ಯಂಗಲ್ ನಾಟ್ ಈಕ್ವಲ್ ಟು 90 ಡಿಗ್ರಿ. ಇನ್ ಕೇಸ್ ಆಫ್ ಟ್ರೈಗೋನಲ್ ಕ್ರಿಸ್ಟಲ್ ಸಿಸ್ಟಮ್, the angle between the each pair of crystal axes are same. Angle same irutte, but are same but not equal to 90 degree. See here, ನೋಡಿ, ಆಲ್ಫಾ ಮತ್ತು ಬೀಟಾ ಗಾಮಾ ಸೇಮ್ ಇರ್ಬೋದು, ಬಟ್ 90 ಡಿಗ್ರಿಗೆ ಈಕ್ವಲ್ ಇರಲ್ಲ. ಇದು ಒಂದು ನೀವು ಅಬ್ಸರ್ವ್ ಮಾಡಬೇಕು, ಅದನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಮತ್ತು ಇಂಟರ್ಸೆಪ್ಟ್ ಸೇಮ್ ಇರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ದ ರಿಪಿಟಿವ್ ಇಂಟರ್ವಲ್, ದಟ್ ಈಸ್ ನಥಿಂಗ್ ಬಟ್ ಲೆಂತ್ ಆಫ್ ದ ಪ್ರಿಮಿಟಿವ್ಸ್ ಈಸ್ ಸೇಮ್ ಅಲಾಂಗ್ 3 ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್. ಅಂದರೆ ಇಲ್ಲಿ ಇಂಟರ್ಸೆಪ್ಟ್ಸ್ ಎ ಬಿ ಸಿ ಯೂನಿಟ್ ಸೆಲ್ದು ಈಕ್ವಲ್ ಇರುತ್ತೆ, ಬಟ್ ಆ್ಯಂಗಲ್ ಕೂಡ ಸೇಮ್ ಇರುತ್ತೆ, ಬಟ್ ಇನ್ ಟರ್ನ್ ನಾಟ್ ಈಕ್ವಲ್ ಟು 90 ಡಿಗ್ರಿ. ಇದಿಷ್ಟು ಟ್ರೈಗೋನಲ್ ಕ್ರಿಸ್ಟಲ್ ಸಿಸ್ಟಮ್ದು. ನೆಕ್ಸ್ಟ್ ಲಾಸ್ಟ್ ಒನ್, that is hexagonal crystal system. Usually we have only one Bravais lattice, that is a simple hexagonal. The unit cell parameters here, A is equal to B. Two intercepts A and B equal irutte, but not equal to C, and alpha and beta is equal to 90 degree, and remaining angle, that is gamma, is equal to 120 degree. ಇದಿಷ್ಟು hexagonal crystal system the features. Hexagonal, two of the crystal axes are 120 apart,
that is gamma is 120, while the third is perpendicular to remaining two axes, and the length of the primitive axis or length of the primitive is 2. ಅಂದರೆ ಇಲ್ಲಿ 2 ಮಾತ್ರ ಈಕ್ವಲ್ ಇರುತ್ತೆ, ಥರ್ಡ್ ಒನ್ನು ಬೇರೆ ಇರುತ್ತೆ ಅಂತ ಹೇಳಿ. ಇದಿಷ್ಟು ಹೆಕ್ಸಾಗೋನಲ್ ಕ್ರಿಸ್ಟಲ್ ಸಿಸ್ಟಮ್ದು ಒಟ್ಟು 7 ಕ್ರಿಸ್ಟಲ್ ಸಿಸ್ಟಮ್ ಇದೆ. 14 ಬ್ರವೈಸ್ ಲ್ಯಾಟಿಸ್, 14 ಬ್ರವೈಸ್ ಲ್ಯಾಟಿಸನ್ನು 7 ಕ್ರಿಸ್ಟಲ್ ಸಿಸ್ಟಮ್ ಆಗಿ ಡಿವೈಡ್ ಮಾಡಿದ್ದಾರೆ. ದಿಸ್ ಟು ಸೊ ಬ್ರವೈಸ್ ಲ್ಯಾಟಿಸ್ 3 ಡೈಮೆನ್ಷನಲ್ ಕೇಸಲ್ಲಿ. ಇದು ಕೂಡ ಕ್ರಿಸ್ಟಲ್ ಸ್ಟ್ರಕ್ಚರ್ನ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಬೇರೆ ಬೇರೆ ಯಾವ ಥರ ಅರೇಂಜ್ಮೆಂಟ್ ಇದೆ ಲ್ಯಾಟಿಸ್ ಪಾಯಿಂಟ್ಸ್ ಆರ್ ಆಟಮ್ಸ್ ಅಥವಾ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್, ಅದು ಆಟಮ್ಸ್ ಇರ್ಬೋದು, ಅಯಾನ್ಸ್ ಇರ್ಬೋದು, ಇಲ್ಲ ಮಾಲಿಕ್ಯೂಲ್ಸ್ ಇರ್ಬೋದು. ಸೊ ಯೂಶಲಿ ನಾನು ರೆಫರೆನ್ಸ್ಗೆ ಟೆಕ್ಸ್ಟ್ ಬುಕ್ ಹೇಳಿರ್ತೀನಿ ಪ್ರತಿ ಸೆಷನ್ನಲ್ಲೂ, ಮತ್ತು ನಿಮ್ಮ ಸ್ಟಡಿ ಮೆಟೀರಿಯಲ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಕ್ರಿಸ್ಟಲ್ ಸ್ಟ್ರಕ್ಚರ್ಗೆ ನೀವು ಸಾಲಿಡ್ ಸ್ಟೇಟ್ ಫಿಸಿಕ್ಸ್ ಸೊ ಪಿಲ್ಲೈ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ ಟೆಕ್ಸ್ಟ್ ಬುಕ್ಕು. ಅದಷ್ಟೇ ಅಲ್ಲ, ರಿಫ್ರೆಷರ್ ಕೋರ್ಸ್ ಇನ್ ಫಿಸಿಕ್ಸ್ ವಾಲ್ಯೂಮ್ 2 CL ಅರೋರಾರವರು ಬರೆದಿರೋದು, ಖಂಡಿತ ಅದು ತುಂಬ ಚೆನ್ನಾಗಿದೆ. 2 ಬುಕ್ಕು ನೀವು ನೋಡ್ಬೋದು. ಮುಂದೆ ಇನ್ನು ಹೆಚ್ಚಿಗೆ ವಿಚಾರಗಳು ಬೇಕು ಅಂದರೆ, ಹೆಚ್ಚಿಗೆ ಇದ್ರ ಬಗ್ಗೆ ಕಾನ್ಸೆಪ್ಟ್ಸ್ ಬೇಕು ಅಂದರೆ ನೀವು ಖಂಡಿತ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ. ಥ್ಯಾಂಕ್ ಯು.